ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೆ ಹೆಚ್ಚಾಗುಂಟಾಗಲಿ. ಹೃದಯಂಗಮ ಮಾತೆನ್ನುವ ಮುಂಜಾನೆ ವಾಕ್ಯದ ಅಂತ ಸರಣಿಯಲ್ಲಿ ಈ ತಿಂಗಳು ನಾವು ದೇವರು ನಂಬಿಗಸ್ತನೆಂಬ ಶೀರ್ಷಿಕೆಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಹೋಶೇಯ 11ನೇ ಅಧ್ಯಾಯ 12ನೇ ವಚನ. ಹೋಶೇಯ 11:12. ಎಫ್ರಾಯಿಮು ಸುಳ್ಳಿನಿಂದಲೂ ಇಸ್ರಾಯೇಲ್ ವಂಶವು ಮೋಸದಿಂದಲೂ ನನ್ನನ್ನು ಮುತ್ತಿಕೊಂಡಿವೆ. ಯೆಹೂದವು ಸತ್ಯಸಂಧನೂ ಸದಮಲ ಸ್ವಾಮಿಯೂ ಆದ ದೇವರ ಕಡೆಯಿಂದ ಇನ್ನೂ ಅಲೆದಾಡುತ್ತಿದೆ. ಈ ವಾಕ್ಯವನ್ನು ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷವಾದ ಗ್ರಹಿಕೆಯನ್ನು ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಸತ್ಯವೇದದಲ್ಲಿ ಸ್ವಲ್ಪ ವಿಚಿತ್ರವಾಗಿ ಕಾಣುವಂಥ ಪುಸ್ತಕಗಳಲ್ಲಿ ಒಂದು ಹೋಶೇಯನ ಪುಸ್ತಕ. ಇದರಲ್ಲಿ ಪ್ರವಾದಿಯಾದ ಹೋಶೇಯ ಆರಂಭದ ಅಧ್ಯಾಯಗಳಲ್ಲಿ ಆತನು ಆತನನ್ನು ದೇವರ ಸ್ಥಾನದಲ್ಲಿಯೂ, ನಂತರದಲ್ಲಿ ಆತನು ಮದುವೆಯಾದ ಆತನ ಪತ್ನಿಯನ್ನು ಇಸ್ರಾಯೇಲಿನ ಸ್ಥಾನದಲ್ಲಿಯೂ ದೇವರು ತೋರಿಸ್ತಾನೆ. ಇದು ಭಾಳ ಓದಲಿಕ್ಕೂ ಗ್ರಹಿಸೋದಕ್ಕೂ ಸ್ವಲ್ಪ ಮನಸ್ಸಿಗೆ ಏನೋ ವಿಧದಲ್ಲಿ ಬೇರೆ ರೀತಿಯಲ್ಲಿ ಅನಿಸುವಂಥ ಒಂದು ಪುಸ್ತಕವಾಗ್ತದೆ. ಕಾರಣ, ದೇವರು ಹೋಶೇಯನ ಪ್ರವಾದಿಯಾದ ಹೋಶೇಯನ ಹತ್ರ ಮಾತನಾಡಿ ಒಬ್ಬ ವ್ಯಭಿಚಾರಿಣಿಯನ್ನು ಮದುವೆ ಆಗಲಿಕ್ಕೆ ಹೇಳ್ತಾನೆ. ಈ ಮಾತು ಬಹಳ ವಿಚಿತ್ರವೆನಿಸ್ತದೆ. ಒಬ್ಬ ಪರಿಶುದ್ಧ ಮನುಷ್ಯನಿಗೆ, ದೇವ ಮನುಷ್ಯನಿಗೆ ದೇವರೊಬ್ಬ ತೀರಾ ಕೆಟ್ಟ ರೀತಿಯಲ್ಲಿ ನಡತೆ ಅಥವಾ ಸ್ವಭಾವದಲ್ಲಿ ಕೆಟ್ಟು ಹೋದ ಒಬ್ಬ ಸ್ತ್ರೀಯನ್ನು ಮದುವೆ ಆಗಲಿಕ್ಕೆ ದೇವರು ಸೂಚಿಸ್ತಾನೆ. ಯಾಕೆ ಹೀಗೆ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ಆಗ್ತದೆ. ಅದರ ಅರ್ಥ, ದೇವರು ಹೋಶೇಯನನ್ನು ದೇವರ ಸ್ಥಾನದಲ್ಲಿ ತೋರಿಸಿ ಈ ವ್ಯಭಿಚಾರಿಣಿಯಾಗಿರುವಂಥ ಸ್ತ್ರೀಯನ್ನು ಇಸ್ರಾಯೇಲ್ನ ಪ್ರತಿನಿಧಿಸುವಂತೆಯೂ, ಅಂದರೆ ಹೋಶೇಯನು ದೇವನ ಪ್ರತಿನಿಧಿಸಿದ ಹಾಗೆಯೂ ವ್ಯಭಿಚಾರಣಿ ಸ್ತ್ರೀ ಇಸ್ರೇಲ್ ದೇಶವನ್ನು ಪ್ರತಿನಿಧಿಸಿದ ಹಾಗೆಯೂ ಆತನಲ್ಲಿ ತೋರಿಸ್ತಾನೆ. ಒಂದು ಕಡೆ ಸ್ವಭಾವದಲ್ಲಿ ಕೆಟ್ಟವಳು, ನಂತರದಲ್ಲಿ ಆಕೆ ಪತಿಯೊಂದಿಗೆ ಜೀವಿಸ್ತಲೇ ನಂತರ ತಿರುಗಿ ಆಕೆ ಪತಿದ್ರೋಹ ಮಾಡಿದ ಭಾಗವನ್ನು 2ನೇ ಅಧ್ಯಾಯದಲ್ಲಿ ಮತ್ತೆ ತರ್ತಾನೆ. ಅದರರ್ಥ, ದೇವರು ದ್ರೋಹಿಯಾದ ಜನಾಂಗವನ್ನು ತನ್ನೆಡೆ ಸೆಳೆದುಕೊಂಡ್ರು ಅದು ತಿರುಗಿ ಪಾಪಕ್ಕೆ ಬೀಳ್ತದೆ. ಅದು ತಿರುಗಿ ನಿಜ ದೇವರನ್ನ ಬಿಟ್ಟು ಅದು ವಿಗ್ರಹಗಳ ಕಡೆಗೆ ಹೋಗ್ತದೆ. ಈ ಕಾಲಕ್ಕೆ ಇಸ್ರೇಲ್ ದೇಶ 2 ಭಾಗವಾಗಿರ್ತದೆ. ಉತ್ತರದ ಭಾಗ 10 ಕುಲಗಳ ಇಸ್ರೇಲ್ ದೇಶ, ದಕ್ಷಿಣದಲ್ಲಿ ಯಹೂದ್ಯದೊಂದಿಗೆ ಬೆನ್ಯಾಮಿನ್ ಸೇರಿ ಅದು ಯೂದಾಯ ದೇಶ. ಆರಂಭದ ಈ ದೇಶಗಳು ವಿಂಗಡವಾದ ಮೇಲೆ ಇಸ್ರೇಲ್ ದೇಶ ವಿಪರೀತವಾಗಿ ಉತ್ತರದ ಭಾಗ ವಿಗ್ರಹಾರಾಧನೆಗೂ ನಾನಾ ವಿಧವಾದ ದುಷ್ಕೃತ್ಯಗಳಿಗೆ ಅದು ಹೋಗ್ತದೆ. ಇದರಿಂದ ದೇವರು ನೊಂದುಕೊಳ್ತಾನೆ. ಆತನು ಹಾಗಾಗಿ ಅದನ್ನು ಪತಿದ್ರೋಹವೆಂತಲೂ, ಅದನ್ನು ಅವ್ಯಭಿಚಾರವೆಂತಲೂ ಹೀಗೆಲ್ಲ ಮಾತನಾಡ್ತಾನೆ. ತಿರುಗಿ 3ನೇ ಅಧ್ಯಾಯಕ್ಕೆ ಬರುವಾಗ ಅದನ್ನು ದೇವರು ತಿರುಗಿ ಸರಿಪಡಿಸಿ, ಆಕೆಯನ್ನೇ ತಿರುಗಿ ಸರಿಪಡಿಸಿ ಹೋಶೇಯನು ಆಕೆಯನ್ನು ಪುನಃ ವಿವಾಹವಾಗುವುದನ್ನು ಮಾತನಾಡ್ತಾನೆ. ಒಂದು ವೇಳೆ ಈಗಿನ ಇಸ್ರೇಲ್ ಈ ಹಂತಕ್ಕೆ ಇನ್ನೂ ಈಗ 3ನೇ ಅಧ್ಯಾಯದ ಪ್ರಕಾರ ಈ ಹಂತದಲ್ಲಿ ಈಗ ಕಾಯ್ತಾ ಇದೆ ಎಂಬುದನ್ನು ಹೇಳ್ಬೋದು. ಕಾರಣ, ಅಲ್ಲಿಯ ವಿಚಾರಗಳು ಈಗಿನ ಇಸ್ರೇಲಿಗೆ ಸ್ಪಷ್ಟವಾಗಿ ಕಾಣ್ತದೆ. ಹಾಗಾದರೆ ದ್ರೋಹ ಮಾಡಿದ ಇಸ್ರೇಲನ್ನು ದೇವರು ತಿರುಗಿ ತನ್ನೊಂದಿಗೆ ತಿರುಗಿ ಪತ್ನಿಯಾಗಿ ಸೇರಿಸಿಕೊಳ್ಳುವಂಥ ಭಾಗವನ್ನು ನಾವಿಲ್ಲಿ ಗ್ರಹಿಸಲಿಕ್ಕೆ ಸಾಧ್ಯ. ನಂತರದಲ್ಲಿ ಆತನು ಜನಾಂಗಗಳನ್ನ, ವಿಶೇಷವಾಗಿ ಇಸ್ರೇಲಿನ ದ್ರೋಹವನ್ನು ಮತ್ತು ದೇವರ ಕನಿಕರವನ್ನು ಮಾತನಾಡ್ತಾ ಮುಂದುವರಿತಾನೆ. ಇದರಲ್ಲಿ ನಾವೀಗ ಈ ದಿನ ಓದಿದ ವಾಕ್ಯದ ಭಾಗದಲ್ಲಿ ಇಸ್ರೇಲ್ ಜೊತೆಗೆ ಎಫ್ರಾಯಿಮನ್ನು ಸೇರಿಸ್ತಾನೆ. ಕಾರಣ, ಆ ಉತ್ತರದ ಇಸ್ರೇಲ್ನಲ್ಲಿ ಎಫ್ರಾಯಿಮ್ ಆ ದಿನಗಳಲ್ಲಿ ಒಂದು ಬಲಿಷ್ಠವಾದ ಜನಾಂಗವಾಗಿತ್ತು. ಹಾಗಾಗಿ ಹೋಶೇಯ ಗ್ರಂಥದಲ್ಲಿ ಎಫ್ರಾಯಿಮಿನ ಉಲ್ಲೇಖ ಅನೇಕ ಸತಿ ಬರ್ತದೆ. ಕೆಲವರ ಪ್ರಕಾರ ಇಸ್ರೇಲ್ ಎಂಬುದಾಗಿ ಸಂಬೋಧಿಸುವ ಕೆಲವು ಭಾಗಗಳಲ್ಲಿ ಅದನ್ನು ಎಫ್ರಾಯಿಮನ್ ಅಂತಲೇ ಅದನ್ನು ಹೇಳಲಾಗಿದೆ ಎಂಬುದಾಗಿ ಕೆಲವರು ಭಾವಿಸ್ತಾರೆ. ಇರಲಿ, ಈ ವಾಕ್ಯದಲ್ಲಿ ನಾವು ಇದನ್ನು ಓದಿದ ಪ್ರಕಾರ ಈಗ ಉತ್ತರದ ಇಸ್ರೇಲ್ ಮೊದಲು ಅವಿಭಜಿತ ಅಖಂಡ ಇಸ್ರೇಲ್ ಈಗ 2 ಭಾಗವಾಗಿದೆ. ಉತ್ತರ ಭಾಗದಲ್ಲಿ 10 ಕುಲಗಳು, ದಕ್ಷಿಣ ಭಾಗದಲ್ಲಿ 2 ಕುಲಗಳು. ಈಗ ಉತ್ತರ ಭಾಗದಲ್ಲಿರುವಂಥ ಈ ಭಾಗದಲ್ಲಿ ಎಫ್ರಾಯಿಮ್ ಮತ್ತು ಇಸ್ರೇಲ್ 2 ಸೇರಿಸಿ ಒಂದಾಗಿ ಆತನು ಮಾತನಾಡ್ತಾನೆ. ಇಲ್ಲಿ ಎಫ್ರಾಯಿಮ್ ಏನು ಮಾಡಿದಂತೆ, ಸುಳ್ಳಿನಿಂದಲೂ. ಈಗ ಸತ್ಯದೇವರನ್ನು ಬಿಟ್ಟು ಅದು ಅಸತ್ಯದಿಂದಲೇ ಅದು ತನ್ನನ್ನು ಸೇರಿಸಿಕೊಂಡಿದೆ. ಇದನ್ನು ದೇವರು ಬಹಳ ವೇದನೆಯಿಂದ ಮಾತನಾಡ್ತಾನೆ. ಅದು ಬರ್ತದೆ ಹೋಶೇಯ 4ನೇ ಅಧ್ಯಾಯದ 17ನೇ ವಚನದಲ್ಲಿ, ಎಫ್ರಾಯಿಮು ವಿಗ್ರಹಗಳಲ್ಲಿ ಬೆರೆತು ಹೋಗಿದೆ, ಅದನ್ನು ಬಿಟ್ಟು ಬಿಡಿರಿ, ದೇವರಲ್ಲದವುಗಳನ್ನ ಸುಳ್ಳನ್ನು ಅವಲಂಬಿಸಿದೆ. ನಂತರದಲ್ಲಿ ಬರ್ತದೆ 11ನೇ ಅಧ್ಯಾಯದ 12ನೇ ವಚನದಲ್ಲಿ ಈ ದಿನದ ವಾಕ್ಯ ಭಾಗ, ಇಸ್ರೇಲ್ ವಂಶವು ಮೋಸದಿಂದಲೂ, ಬಹಳ ದುಃಖದ ವಿಚಾರ, ಇದು ಮೋಸದಿಂದ ತುಂಬಿ ಹೋಗಿದೆ. ಅಲ್ಲಿ ಬರ್ತದೆ 5ನೇ ಅಧ್ಯಾಯದ 5ನೇ ವಚನದಲ್ಲಿ, ಇಸ್ರಾಯೇಲಿಗೆ ಅದರ ಹೆಮ್ಮೆಯೇ ವಿರುದ್ಧ ಸಾಕ್ಷಿಯಾಗಿದೆ. ಎಫ್ರಾಯಿಮು ತಮ್ಮ ದುರ್ಮಾರ್ಗದಲ್ಲಿ ಎಡವಿ ಬೀಳುವವು. ಹಾಗಾದರೆ ಎಫ್ರಾಯಿಮು ಸುಳ್ಳಿನಿಂದಲೂ, ಇಸ್ರಾಯೇಲ್ ಮೋಸದಿಂದಲೂ ದೇವರನ್ನು ಮುತ್ತಿಕೊಂಡಿದೆ ಎಂಬುದಾಗಿ ಈ ಕರ್ತನಲ್ಲಿ ಹೇಳ್ತಿದ್ದಾನೆ.
ಇದ್ರ ಜೊತೆಗೆ ದಕ್ಷಿಣದ ಯಹೂದ ಅದೇನು ಮಾಡ್ತಿದೆ? ಈಗ ಯಹೂದ ದೇಶದ ಕುರಿತಾಗಿ ಹೇಳುವಾಗ ಇದು ನಂಬಿಗಸ್ತನಾದ ಸತ್ಯಸಂಧ ಎಂಬುದಾಗಿ ಹೇಳುವಾಗ ನಂಬಿಗಸ್ತನಾದ ದೇವರು ಸದಮಲ ಸ್ವಾಮಿ ಎನ್ನುವಾಗ ಪರಿಶುದ್ಧನಾದ ದೇವರನ್ನ ಬಿಟ್ಟು ಆ ದೇವರಿಂದ ದೂರ ದೂರ ಅಲೀತಿದೆ ಎಂಬುದಾಗಿ ಆತನು ಹೇಳ್ತಿದ್ದಾನೆ. ಪ್ರಿಯರೇ, ನಮ್ಮ ಹೃದಯಗಳನ್ನ ಪರೀಕ್ಷಿಸಿಕೊಳ್ಳಬೇಕಾಗಿದೆ. ನಮಗೆ ನಂಬಿಗಸ್ತನಾದ ದೇವರು ದೊರಕಿದ್ದಾನೆ, ಪರಿಶುದ್ಧನಾದ ದೇವರು ದೊರಕಿದ್ದಾನೆ. ನಾವು ಯಹೂದ್ಯದಂತೆ ಆತನು ಬಿಟ್ಟು ದೂರ ದೂರ ಇದ್ದೇವೋ, ಅಲೆದಾಡ್ತಿದ್ದೇವೋ, ಅಥವಾ ಇಸ್ರೇಲಿನ ಹಾಗೆ ಮೋಸದಲ್ಲಿ ದೇವರನ್ನ ನಾವು ಮೋಸದಲ್ಲಿ ತುಳುಕುವರಾಗಿ ದೇವರನ್ನ ಸುತ್ತುವರೆದಿದ್ದೇವೋ, ಅಥವಾ ಎಫ್ರಾಯಿಮ್ನಂತೆ ಸುಳ್ಳಿನಲ್ಲಿ ತುಂಬಿದವರಾಗಿ ದೇವರನ್ನ ಸುತ್ತುವರೆದಿದ್ದೇವೋ? ದೇವರಿದನ್ನು ಸಹಿಸಲ್ಲ. ಅಲ್ಲಿ 5ನೇ ಅಧ್ಯಾಯದ 5ನೇ ವಚನದಲ್ಲಿ ಹೇಳ್ತಾನೆ, ಇಸ್ರೇಲಿಗೆ ಅದರ ಹೆಮ್ಮೆಯೇ ವಿರುದ್ಧ ಸಾಕ್ಷಿಯಾಗಿದೆ. ಇಸ್ರೇಲ್ ಎಫ್ರಾಯಿಮ್ ತಮ್ಮ ದುರ್ಮಾರ್ಗದಲ್ಲಿ ಎಡವಿ ಬೀಳುವವು, ಯಹೂದವೂ ಅವುಗಳೊಂದಿಗೆ ಬೀಳುವುದು. ಹಾಗಾದರೆ ಇಲ್ಲಿ ಉಲ್ಲೇಖಿಸಿರುವ 3 ಗುಂಪುಗಳು ಸಹ ಅದು ಬೀಳ್ತದೆ ಎಂಬುದಾಗಿ ದೇವರು ಸ್ಪಷ್ಟವಾಗಿ ಹೇಳ್ತಿದ್ದಾನೆ. ಮುಂದುವರೆದು 5ನೇ ಅಧ್ಯಾಯದಲ್ಲಿ ನಾವು ಓದುವಾಗ ದೇವರು ಹೀಗೆ ಹೇಳ್ತಿದ್ದಾನೆ. ಹೋಶೇಯ 5ನೇ ಅಧ್ಯಾಯದ 14ನೇ ವಚನದಲ್ಲಿ ಈಗ ದೇವರು ಈ ರೀತಿಯಾಗಿ ಹೇಳ್ತಿದ್ದಾನೆ, ನಾನು ಎಫ್ರಾಹಿಮಿಗೆ ಸಿಂಹವು, ಯಹೂದ ಕುಲಕ್ಕೆ ಪ್ರಾಯದ ಸಿಂಹವೂ ಆಗುವೆನು, ನಾನೇ ಸೀಳಿ ಬಿಟ್ಟು ಹೋಗುವೆನು, ಎತ್ತಿಕೊಂಡು ಒಯ್ಯಲು ಯಾರೂ ಬಿಡಿಸರು. ಬೇರೆ ನಾವೊಂದು ವೇಳೆ ದೇವರ ಕೋಪವನ್ನು ಪರೀಕ್ಷಿಸ್ತಿದ್ರೆ, ನಂಬಿಗಸ್ತನಾದ ದೇವರನ್ನ ಇನ್ನೂ ನಮ್ಮ ದೋಷ ಅಪರಾಧಗಳಿಂದ ಪಾಪಗಳಿಂದ ಆತನನ್ನು ಇನ್ನೂ ರೇಗಿಸ್ತಾ ಇದ್ರೆ, ನಮ್ಮ ಸುಳ್ಳಿನಿಂದ ರೇಗಿಸ್ತಾ ಇದ್ರೆ, ಆತನನ್ನು ಬಿಟ್ಟು ದೂರ ದೂರ ಅಲೆದಾಡುತ್ತಿದ್ರೆ, ಒಂದು ವೇಳೆ ಒಂದು ದಿನ ದೇವರು ನಮಗೆ ವಿರುದ್ಧವಾಗಿ ಈ ರೀತಿಯಾಗಿ ನಿಲ್ಲುವುದಕ್ಕೆ ಸಾಧ್ಯವಿದೆ ಎಂಬುದನ್ನು ಆತನ ವಾಕ್ಯದಲ್ಲಿ ಹೇಳ್ತಿದ್ದಾನೆ. ನಾನು ಎಫ್ರಾಹಿಮಿಗೆ ಸಿಂಹವು, ಯಹೂದ ಕುಲಕ್ಕೆ ಪ್ರಾಯದ ಸಿಂಹವೂ ಆಗುವೆನು, ನಾನೇ ಸೀಳಿ ಬಿಟ್ಟು ಹೋಗುವೆನು, ಎತ್ತಿಕೊಂಡು ಹೋಗಲು ಯಾರೂ ಬಿಡಿಸರು. ಪ್ರೇರೆ, ಒಂದು ವೇಳೆ ದೇವರ ಕೋಪವನ್ನು ನಮ್ಮ ಮೇಲೆ ಪರಿಪೂರ್ಣವಾಗಿ ಈ ವಿಧದಲ್ಲಿ ನಾವು ಬರಮಾಡಿಕೊಳ್ಳುವುದಕ್ಕೆ ಮೊದಲು ನಾವು ದೇವರ ಕಡೆಗೆ ಪಶ್ಚಾತ್ತಾಪ ಪಡುವುದಕ್ಕೆ ದೇವರ ಆತ್ಮ ನಮ್ಮನ್ನು ಒತ್ತಾಯಪಡಿಸ್ತಿರುವಲ್ಲಿ ನಾವು ದೇವರ ಕಡೆಗೆ ತಿರುಗಿಕೊಳ್ಳೋಣ. ಇಲ್ಲಿ 12ನೇ ಅಧ್ಯಾಯಕ್ಕೆ ಬರುವಾಗ ಯಾಕೋಬನ ಮೂಲಪಿತೃವಾದ ಯಾಕೋಬನ ಕುರಿತು ದೇವರು ಪ್ರಸ್ತಾಪಿಸಿ 12ನೇ ಅಧ್ಯಾಯದ 6ನೇ ವಚನಕ್ಕೆ ಬರುವಾಗ ದೇವರು ಮಾನಸಾಂತರದ ಪಾಠವನ್ನು ಮಾಡ್ತಿದ್ದಾನೆ. ಆತನು ಹೇಳ್ತಿದ್ದಾನೆ, ಇಸ್ರಾಯೇಲೇ, ನೀನು ನಿನ್ನ ದೇವರ ಸಹಾಯದಿಂದ ತಿರುಗಿಕೋ, ನೀತಿ ಪ್ರೀತಿಗಳನ್ನು ಅನುಸರಿಸಿ ನಿನ್ನ ದೇವರನ್ನು ಎಡಬಿಡದೆ ನಿರೀಕ್ಷಿಸಿಕೊಂಡೇ ಇರು. ಹಾಗಾದರೆ ಮೇಲೆ ಯಾಕೋಬನ್ನು ದೇವರ ಕಡೆಗೆ ತಿರುಗಿ ದೇವರ ಆಶೀರ್ವಾದ ಬೇಕೆಂಬುದಾಗಿ ಪಡ್ಕೊಂಡ ವಿಧದಲ್ಲಿ ಯಾಕೋಬನ ಸಂತತಿಯಾದ ನೀನೂ ನಿನ್ನ ದೇವರ ಸಹಾಯದಿಂದ ತಿರುಗಿಕೋ. ಹಾಗಾದರೆ ನಾವು ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ದೇವರ ಸಹಾಯದಿಂದಲೇ ತಿರುಗಬೇಕೆಂಬಂಥ ಬೋಧನೆ ನಮಗಿಲ್ಲಿದೆ. ದೇವರ ಕೋಪವನ್ನು ಅನುಭವಿಸೋದಕ್ಕಿಂತ ದೇವರ ಸಹಾಯದಿಂದಲೇ ದೇವರ ಕಡೆಗೆ ತಿರುಗಿಕೊಳ್ಳುವಂಥದ್ದು. ನೀತಿ ಪ್ರೀತಿಗಳನ್ನು ಅನುಸರಿಸಿ ನಿನ್ನ ದೇವರನ್ನು ಎಡಬಿಡದೆ ನಿರೀಕ್ಷಿಸಿಕೊಂಡಿರು. ಹಾಗಾದರೆ ದೇವರ ನೀತಿ, ದೇವರ ಪ್ರೀತಿಯನ್ನು ಅನುಸರಿಸುವುದಕ್ಕಾಗಿ, ನಮಗೆ ದೇವರ ನೀತಿಯನ್ನು ದೊರಕಿಸಿಕೊಡುವುದಕ್ಕಾಗಿ ಪ್ರಯಾಸಪಟ್ಟ ನಮ್ಮ ಕರ್ತನಾದ ಯೇಸು ನಮಗೆ ದೇವರ ಪ್ರೀತಿ ಏನೆಂಬುದನ್ನು ಲೋಕದ ಮುಂದೆ ಸಾದರಪಡಿಸಿದಂಥ, ಪ್ರಕಾಶಪಡಿಸಿದಂಥ, ದೇವರ ಪ್ರೀತಿಯಿಂದ ನಡ್ಕೊಂಡಂಥ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಅನುಸರಿಸುವುದಕ್ಕೆ ನಮಗೆ ಇಲ್ಲಿ ಶ್ರೇಷ್ಠ ಅವಕಾಶವಿದೆ. ಆತನನ್ನೇ ನಿರೀಕ್ಷಿಸಿಕೊಂಡಿರುವುದಕ್ಕಾಗಿ ಕರೆ ಕೊಡ್ತಾ ಇದೆ. ಪ್ರೇರೆ, ನಾವೊಂದು ವೇಳೆ ದೇವರನ್ನ ರೇಗಿಸ್ತಲೇ ಹೋದರೆ ಆತನ ಕೋಪ ಪ್ರಕಟವಾಗುವುದು ನಿಶ್ಚಯ. ಬದಲಾಗಿ ತಿರುಗಿಕೊಳ್ಳುವುದಕ್ಕಾಗಿ ದೇವರು ಹೇಳ್ತಿದ್ದಾನೆ. ನಂಬಿಗಸ್ತನಾದ ದೇವರು ನಮ್ಮ ಮೇಲೆ ಕೋಪ ಕೊಡುವುದಕ್ಕೆ ಬದಲಾಗಿ ನಾವು ಆತನ ಸಹಾಯದಿಂದಲೇ ಆತನ ಕಡೆಗೆ ತಿರುಗೋಣ. ಆತನ ನೀತಿ ಪ್ರೀತಿಗಳನ್ನ ಅನುಸರಿಸಿ ಆತನನ್ನೇ ಎಡಬಿಡದೆ ನಿರೀಕ್ಷಿಸುವುದಕ್ಕೆ ಆತನ ಕರೆ ಕೊಟ್ಟಿರಲಿ. ಅದಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಡೋಣ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯುಳ್ಳ ಪರಲೋಕ ತಂದೆಯೇ, ಎಫ್ರಾಯಿಮಿನಂತೆ ಇಸ್ರೇಲಿನಂತೆಯೂ ಯಹೂದದಂತೆ ನಾವಿದ್ದೆ ಎಂಬುದಾಗಿ ಒಪ್ಪಿಕೊಳ್ತೇವೆ. ಎಫ್ರಾಯಿಮ್ ಸುಳ್ಳಿನಿಂದಲೂ ಇಸ್ರೇಲ್ ಮೋಸದಿಂದಲೂ ನಿನ್ನನ್ನು ಆವರಿಸುವ ವಿಧದಲ್ಲಿ ದೇವರೇ, ಸತ್ಯವಂತನಾದ ದೇವರೇ, ನಿರ್ವಂಚಕನಾದ ದೇವರೇ, ನಾವು ಸುಳ್ಳಿನಿಂದಲೂ ಮೋಸದಿಂದಲೂ ನಿನ್ನನ್ನು ಸುತ್ತುವರಿತಿದ್ದೇವೆ ಎಂಬುದನ್ನು ನಾವು ಒಪ್ಪಿಕೊಳ್ತೇವೆ ಸ್ವಾಮಿ. ನಂಬಿಗಸ್ತನು ಪರಿಶುದ್ಧನಾದ ಇಸ್ರೇಲರ ಪರಿಶುದ್ಧನಾದ ದೇವರೇ, ಕರ್ತನೆ, ನಿನ್ನನ್ನು ಬಿಟ್ಟು ಯಹೂದದಂತೆ ನಾವು ದೂರ ನಮ್ಮಿಷ್ಟಕ್ಕೆ ನಾವು ಅಲಿತಿದ್ದೇವೆ ಎಂಬುದನ್ನು ಒಪ್ಪಿಕೊಳ್ತೇವಪ್ಪ. ದೇವರೇ, ನಿನ್ನನ್ನು ಗೌರವಿಸದೆ ಮಿಕ್ಕ ಸಂಗತಿಗಳನ್ನ ಗೌರವಿಸ್ತಿರುವುದರಿಂದ ಎಫ್ರಾಯಿಮಿನಂತೆ ನಾವು ವಿಗ್ರಹಾರಾಧನೆಗೆ ಹೋಗಿದೆ ಎಂಬುದನ್ನು ಒಪ್ಪಿಕೊಳ್ತೇವೆ. ಕರ್ತನೆ, ವಿಗ್ರಹದಲ್ಲಿ ಬೆರೆತು ಹೋಗಿದೆ ಎಂಬುದನ್ನು ಒಪ್ಪಿಕೊಳ್ತೇವೆ ಅಪ್ಪ. ಇಸ್ರಾಯೇಲ್ ಎಫ್ರಾಯಿಮ್ ದುರ್ಮಾರ್ಗದಲ್ಲಿ ಎಡವಿ ಬೀಳುವವು, ಯಹೂದ ಅವುಗಳಿಗೆ ಬೀಳುವವು ಎಂಬುದಾಗಿ ನೀನು ಹೇಳಿದೆಯಲ್ಲ ಸ್ವಾಮಿ. ದೇವರೇ, ನಮ್ಮ ಪತನವು, ನಮ್ಮ ಬೀಳುವಿಕೆಯು ಎಲ್ಲೋ ಹತ್ರವಿದೆ ಎಂಬುದನ್ನು ಈ ವಾಕ್ಯಗಳಲ್ಲಿ ಎಚ್ಚರಿಸ್ತಾ ಇದ್ದಿ. ಕರ್ತನೆ, ನಮ್ಮನ್ನು ಎಚ್ಚರಿಸಪ್ಪ.
ದೇವರೇ, ನೀನು ಕೋಪದಿಂದ ಎಫ್ರಾಯಿಮ್ಗೆ ಸಿಂಹವಾಗಿಯೂ ಯಹೂದ ಕುಲಕ್ಕೆ ಪ್ರಾಯದ ಸಿಂಹವಾಗಿಯೂ ಬಂದು ಅದನ್ನು ಸೀಳಿಬಿಟ್ಟು ಎತ್ತಿಕೊಂಡು ಹೋಗುವಾಗ ನಿನ್ನಿಂದ ಬಿಡಿಸೋರು ಯಾರೂ ಇಲ್ಲ. ಇಂಥ ಸ್ಥಿತಿಗೆ ನಮ್ಮನ್ನು ದಯವಿಟ್ಟು ತಳ್ಳಬೇಡ. ಬದಲಾಗಿ ಮೂಲ ಪಿತೃವಾದ ಯಾಕೋಬನ ಉದಾಹರಣೆಯನ್ನು ನೀಡಿ, ಕರ್ತನೇ, ಆತನಂತೆ ನಿನ್ನ ಸಹಾಯದಿಂದಲೇ ನಿನ್ನ ಸನ್ನಿಧಿಯಲ್ಲಿ ನಾವು ಹೋರಾಡಿ ತಿರುಗಿ ನಿನ್ನ ಆಶೀರ್ವಾದಕ್ಕಾಗಿ ಆತನು ಪರಿತಪಿಸಿದಂತೆ ನಾವು ನಿನ್ನ ಕಡೆಗೆ ತಿರುಗಿಕೊಳ್ಳುವುದಕ್ಕೂ, ನಿನ್ನ ಪ್ರೀತಿ ನೀತಿಗಳನ್ನು ಕರ್ತನೆ ಎಡೆಬಿಡದೆ ಅನುಸರಿಸಿ, ನಿನ್ನ ನೀತಿ ಪ್ರೀತಿಗಳನ್ನ ಅನುಸರಿಸಿ ಎಡೆಬಿಡದೆ ನಿನ್ನನ್ನು ನಿರೀಕ್ಷಿಸೋದಕ್ಕೆ ನಮ್ಮನ್ನು ಬಲಪಡಿಸು. ದೇವರೇ, ನಮ್ಮನ್ನು ನಮ್ಮ ಕುಟುಂಬದ ಪ್ರಿಯರನ್ನು ಕರ್ತನೆ ನೀನು ದಯಮಾಡಿ ನಿನ್ನ ಕಡೆಗೆ ತಿರುಗಿಸಪ್ಪ. ನಿನ್ನ ಸಹಾಯ ನಮಗೆ ಬೇಕು. ನಮ್ಮಲ್ಲಿ ಮಾನಸಾಂತರ ಹುಟ್ಟಿಸು. ದೇವರ ಚಿತ್ತಾನುಸಾರವಾದ ದುಃಖವು ಮಾನಸಾಂತರ ಉಂಟು ಮಾಡಿ ರಕ್ಷಣೆಗೆ ಕಾರಣವಾಗಿದೆ ಎಂಬುದಾಗಿ ಹೇಳಿದೆಯಲ್ಲ, ಈ ದುಃಖವನ್ನು ನಮಗೆ ಅನುಗ್ರಹಿಸು. ಈ ವಾಕ್ಯ ಕೇಳ್ತಿರುವಂಥ ಪ್ರತಿಯೊಬ್ಬರನ್ನ ಹೀಗೆ ಕರ್ತನೆ ಮಾನಸಾಂತರದಲ್ಲಿ ನಡೆಸು, ನಿನ್ನ ಆಶೀರ್ವಾದದಲ್ಲಿ ನಡೆಸು. ನಿನಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದೆವು ನಮ್ಮ ತಂದೆಗೆ, ಆಮೆನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.